ಹಾಯ್ ಫ್ರೆಂಡ್ಸ್, ಇದೊಂದು ಸಿಂಪಲ್ ಡಿಸೈನು 46 ಸೈಜ್ ಬ್ಲೌಸ್ದು ಕಟಿಂಗ್ ಆಲ್ರೆಡಿ ನಾನು ಹಾಕಿದ್ದೀನಿ. ಅದರದ್ದು ಸ್ಟಿಚಿಂಗ್ ಇದು. ಆಮೇಲೆ ಮತ್ತೆ ನೆಕ್ ಬಂದುಬಿಟ್ಟು ಸಿಂಪಲ್ ಡಿಸೈನ್ ಆಗಿರುತ್ತೆ. ಸೀರೆಲ್ಲ ಒಂದು ಸ್ವಲ್ಪ ಪೀಸ್ ತೊಗೊಂಡು ನಾವು ಸ್ಟಿಚ್ ಮಾಡುವಂಥದ್ದು. ಮಾಮೂಲಿ ಇನ್ನೌಟ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೊಂಬಿಟ್ಟು ನಾವು ಹಾಗೇನು ಇಟ್ಕೋಬೋದು. ಇಲ್ಲಾಂದರೆ ಸೀರೆಯಲ್ಲಿ ಪೀಸ್ ಕೊಟ್ಕೋಬೋದು, ಅಲ್ಲಿ ಲೇಸ್ ಕೊಟ್ಕೋಬೋದು. ಇದರಲ್ಲಿ ಸೀರೆಲ್ಲ ಒಂದು ಸ್ವಲ್ಪ ಪೀಸ್ನ ನಾನು ಡಿಸೈನ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಡೈಮಂಡ್ ಶೇಪಲ್ಲಿದೆ. ಆ ಥರ ನೀಟಾಗಿ ಲೈನಿಂಗ್ ಎಲ್ಲ ಇಟ್ಕೊಂಡು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ತಿರುಗಿಸ್ಕೋಬೇಕಾಗುತ್ತೆ. ತಿರುಗಿಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಲ್ಲನೂ ಫುಲ್ಲು ಲಾಸ್ಟಲ್ಲಿ ನಾವು ಸೀರೆಯಲ್ಲಿ ಒಂಚೂರು ಪೀಸ್ ತೊಗೊಂಡು ಅದು ಅಗಲ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ನೀವು ಬಟ್ಟೆ ಎಷ್ಟು ತೊಗೊಂಡಿರ್ತೀರ ಅದ್ರ ಮೇಲೆ ಅದನ್ನ ಫೋಲ್ಡ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದು ಬಟ್ಟೆ ಸಾಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಕೆಳಗಡೆಗೆ ಎಮ್ಮಿಂಗಿಗೆ ಬಟ್ಟೆ ಎಕ್ಸ್ಟ್ರಾ ಲೈನಿಂಗ್ ಕೊಟ್ಟು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಒಂದೊಂದು ಸಲ ಬಟ್ಟೆ ಸಾಕಾಗದೇ ಇದ್ದಾಗ ದೊಡ್ಡ ಬ್ಲೌಸ್ಗಳಿಗೆ ಈ ಥರ ಕೊಡಬೇಕಾಗುತ್ತೆ. ಇಲ್ಲ ಅದರಲ್ಲೇ ಪೀಸ್ ಇದ್ರೂ ಅಟ್ಯಾಚ್ ಮಾಡ್ಕೋಬೋದು. ಇದರಲ್ಲಿ ಇಲ್ಲದೆ ಇರೋದ್ರಿಂದ ಎಕ್ಸ್ಟ್ರಾ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ಎಮ್ಮಿಂಗು ಇಲ್ಲ ಸ್ಟಿಚಿಂಗ್ ಬರುತ್ತಲ್ಲ ಅದು ಆ ಪೋರ್ಷನ್ನು ಕೆಳಗಡೆ ಡಾಟ್ ಹಿಡಿತೀವಲ್ಲ ಅಲ್ಲಿ ಅದನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಇನ್ನೌಟ್ ಮಾಡಿ ರೆಡಿ ಆಗಿರೋದ್ರಿಂದ ಡಾಟ್ ಪಾಯಿಂಟ್ ಇಟ್ಕೊಂಡ್ಬಿಡ್ಬೇಕು. ಫಸ್ಟ್ಗೆ ಡಾಟ್ ಪಾಯಿಂಟಲ್ಲಿ ರೆಡಿ ಆದಮೇಲೆ ಆಮೇಲೆ ನಾವು ಏನಿರುತ್ತೆ ಡೈಮಂಡ್ ಶೇಪಲ್ಲಿ ಇದು ಮಾಡಿದ್ದೀವಲ್ಲ ಅಲ್ಲಿಗೆ ನಾವು ಈ ಸೀರಿಯಲ್ ಪೀಸ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಅದು ಅಷ್ಟು ಡಿಸೈನ್ ಹೇಗಿದೆ ಅಲ್ಲಿ ಮೂಲೆಯಲ್ಲಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಾಟ್ ಪಾಯಿಂಟ್ ಇಟ್ಕೊಂಡಾದ್ಮೇಲೆ ಈ ಥರ ಮಾಡ್ಕೋಬೇಕು. ನೋಡಿ ಸೀರೆ ಪೀಸು ಸ್ವಲ್ಪ ತೊಗೊಂಡಿದ್ದೀನಿ. ಅದು ಸ್ಲೀವ್ಸ್ಗೆ ಆದರೆ ಸಾಕಾದರೆ ಇಡೋದು, ಇಲ್ಲಾಂದರೆ ಮಾಮೂಲಿ ನೆಕ್ಗಾದರೆ ಸಾಕಾಗುತ್ತೆ. ಇವರು ದಪ್ಪ ಇರೋದ್ರಿಂದ ದೊಡ್ಡ ಸೈಜ್ ಆಗಿರೋದ್ರಿಂದ ಸಾಕಾಗಲ್ಲ ಬಟ್ಟೆ. ಹಾಗಾಗಿ ಈ ಪೀಸ್ನ ಜಾಯಿಂಟ್ ಮಾಡಿ ಫೋಲ್ಡ್ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು. ಆಮೇಲೆ ಅದ್ರ ಮೇಲೆ ಅಟ್ಯಾಚ್ ಮಾಡೋದು. ಕೆಲವೊಂದು ಸಲ ಅದ್ರ ಮೇಲೆ ಮಾಡ್ಬೋದು, ಆದರೆ ಅದ್ರ ಮೇಲೆ ಮಾಡೋಕ್ಕೆ ಹೋದರೆ ಒಂದು ಸ್ವಲ್ಪ ಅಲ್ಲಿ ತಿರುಗಿಸೋ ಹತ್ರ ಹಿಂಸೆ ಆಗುತ್ತೆ. ಸ್ಟ್ರೇಟಾಗಿದ್ದರೆ ಮಾಡ್ಕೊಂಡು ಹೋಗ್ಬೋದು. ಮೂಲೆಯಲ್ಲೆಲ್ಲ ಸ್ವಲ್ಪ ತಿರುಗಿಸ್ಕೋಬೇಕು. ನಾವು ಪಟ್ಟಿನ ಮೂಲೆಯಲ್ಲಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಮೂಲೆಯಲ್ಲಿ. ಹಂಗೆ ಮಾಡಿದಾಗ ಸ್ವಲ್ಪ ಫಸ್ಟೇ ನಾವು ಪಟ್ಟಿನ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡ್ಕೊಂಡು ಈ ಥರ ಡೈಮಂಡ್ ಶೇಪಲ್ಲಿ ರೆಡಿ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.